ಪುತ್ತೂರಿನ ಅಕ್ಷಯ್ ಕಲ್ಲೇಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಂತ್ ಸಿಬಿ ಪ್ರತಿಕ್ರಿಯಿಸಿದ್ದು, ಆರೋಪಿಗಳು ಗಾಂಜಾ ಸೇವಿಸಿ ಕೃತ್ಯ ಎಸಗಿರುವ ಬಗ್ಗೆ ಯಾವುದೇ ವರದಿ ಬಂದಿಲ್ಲ ಎಂದಿದ್ದಾರೆ. ಈ ಬಗ್ಗೆ ಇನ್ನೂ ತನಿಖೆ ನಡೆಯುತ್ತಿದ್ದು, ಸದ್ಯ ಅಪಘಾತದ ವಿಚಾರಕ್ಕೆ ಹತ್ಯೆ ಆಗಿದೆ ಎಂಬುದು ತನಿಖೆಯಿಂದ ಹೊರಬಂದಿರುವ ಮಾಹಿತಿ ಎಂದರು. ಹಳೆ ವೈಷಮ್ಯದಿಂದ ಹತ್ಯೆ ನಡೆಯಿತಾ ಎಂಬುದರ ಕುರಿತು ತನಿಖೆ ನಡೆಯುತ್ತಿದೆ. ಅಕ್ಷಯ್ ಕಲ್ಲೇಗ ಓರ್ವ ರೌಡಿ ಶೀಟರ್, ಆತನ ವಿರುದ್ಧವೂ ಪ್ರಕರಣ ದಾಖಲಾಗಿತ್ತು. ಆರೋಪಿಗಳೆಲ್ಲರೂ ಅಕ್ಷಯ್ ಕಲ್ಲೇಗನ ಪರಿಚಯಸ್ಥರೇ ಆಗಿದ್ದವರು. ಹತ್ಯೆ ಹಿಂದೆ ಬೇರೆ ಏನಾದರೂ ಕಾರಣವಿದೆಯೇ ಎಂಬುದರ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯು ರಿಷಂತ್ ಸಿಬಿ ಹೇಳಿಕೆ ನೀಡಿದ್ದಾರೆ. ದಸರಾ ಹುಲಿವೇಷದ ಸ್ಪರ್ಧೆ ವೇಳೆ ಬಹುಮಾನ ವಿತರಣೆ ಸಂದರ್ಭ ನಡೆದ ವಿವಾದಕ್ಕೆ ಸಂಬಂಧಿಸಿ ಈ ಕೃತ್ಯ ನಡೆದಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ವಿಚಾರದ ಬಗ್ಗೆ ನಮಗೆ ಗೊತ್ತಿಲ್ಲ, ಈ ಬಗ್ಗೆ ವಿಚಾರಣೆ ಮಾಡುತ್ತೇವೆ ಎಂದರು. ಈಗ ಇರುವ ಮಾಹಿತಿ ಪ್ರಕಾರ 4 ಬಂಧಿಸಲಾಗಿದೆ. ಇವರಲ್ಲದೆ ಇನ್ನೂ ಯಾರಾದರೂ ಶಾಮೀಲಾಗಿದ್ದಾರೆಯೇ ಎನ್ನುವ ಬಗ್ಗೆ ಮಾಹಿತಿ ಕಲೆ ಹಾಕ್ತೀವಿ ಎಂದರು. ಈ ತಿಂಗಳು 6ನೇ ತಾರೀಕು ಸುಮಾರು ನೈಟ್ ಒಂದು 11:30 ಮಧ್ಯದಲ್ಲಿ ಪುತ್ತೂರು ಟೌನ್ ಲಿಮಿಟ್ಸ್ನಲ್ಲಿ ಅಕ್ಷಯ್ ಕಲ್ಲೇಗ ಅಂತ ಒಂದು 29 ವರ್ಷ ಹುಡುಗನ್ನ ಒಂದು 4 ಜನ, ಅದರಲ್ಲಿ ಇಬ್ಬರು ಫಸ್ಟಲ್ಲಿ ಅವನ ಜೊತೆ ಜಗಳ ಮಾಡಿದವರು ಮತ್ತು ಇನ್ನಿಬ್ಬರು ಲೇಟರ್ ಕರ್ಕೊಂಡ್ಬಂದು ಈ 4 ಜನ ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಒಂದು FIR 302 ರಿಜಿಸ್ಟರ್ ಆಗಿದೆ. ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಲಾಗಿ ಈಗ ಆಲ್ರೆಡಿ 4 ಜನ ಅರೆಸ್ಟ್ ಆಗಿದ್ದಾರೆ. ಅವರ ಮನೀಶು, ಚೇತನ್ನು, ಮಂಜಾ ಮತ್ತು ಕೇಶವ ಅಂತ ಇವರು 4 ಜನ ಕೂಡ ಈ ಅಕ್ಷಯ್ ಕಲ್ಲೇಗ ಅನ್ನೋನ್ನ ಮರ್ಡರ್ ಮಾಡಿರೋದಕ್ಕೆ ಅರೆಸ್ಟ್ ಆಗಿದ್ದಾರೆ. ಇದು ವಿಷಯ ಈಗ ನಮ್ಮ ಮೇಲ್ವಿಚಾರಣೆಯಲ್ಲಿ ಗೊತ್ತಾಗಿರೋದೇನು ಅಂದರೆ, ಇವರು ಒಂದು ಅಲ್ಲಿ ನಡೆದಿದ್ದ ಆಕ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಾಯ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಈ ಅಕ್ಷಯ್ ಮತ್ತು ಅವನು ನಿನ್ನ ನೋಡ್ಕೊಳ್ತೀನಿ ಅಂತ ಒಬ್ರಿಗೊಬ್ರು ಹೇಳ್ಕೊಂಡಿರೋದ್ರಿಂದ ಇವರು ಮುಂಚೆ ಎಲ್ಲಿ ಯಾವ ಪಾಯಿಂಟಲ್ಲಿ ಕುಡಿತಾ ಇದ್ರು ಆ ಪಾಯಿಂಟ್ಗೆ ಈ ಚೇತನ್ನು, ಮನೀಶು ಮತ್ತು ಮಂಜಾ, ಕೇಶವ ಬರ್ತಾರೆ. ಅಲ್ಲಿ ಜಗಳ ಆಗುತ್ತೆ. ಆಮೇಲೆ ಮಚ್ಚಿನಿಂದ ಈ ಅಕ್ಷಯ್ ಕಲ್ಲೇಗನ ಹೊಡೆದು ಸಾಯಿಸಿದ್ದಾರೆ. ಪ್ರೈವೇಟ್ ಬಸ್ ಕಂಡಕ್ಟರ್ ಇದ್ದವನು ಬೈಕ್ನಲ್ಲಿ ಬರ್ತಿರ್ಬೇಕಾದ್ರೆ ಅವನು ಇನ್ನೊಂದು ಪಾಸರ್ ಬೈ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿರೋವನಿಗೆ ಗುದ್ದಿ ಅಲ್ಲೊಂದು ಆಕ್ಸಿಡೆಂಟ್ ಆಗುತ್ತೆ. ಈ ಕಂಡಕ್ಟರ್ ಏನಿದ್ದ ಇವನಿಗೆ ಇಬ್ರು ಕೂಡ ಪರಿಚಯ, ಅಕ್ಷಯ್ನು ಫ್ರೆಂಡೇ ಹಾಗೂ ಇವನು ಯಾರು ಚೇತನ್ ಇದ್ದಾನೆ ಅವನಿಗೂ ಕೂಡ ಪರಿಚಯ ಇದ್ದವನೇ. ಸೊ ಆ ಆಕ್ಸಿಡೆಂಟ್ ವಿಷಯದಲ್ಲಿ ಅವನನ್ನ ಇವರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ ಆ ಟೈಮ್ನಲ್ಲಿ. ಹಾಗಾಗಿ ಅವನನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ್ಮೇಲೆ ಆ ವಿಷಯದ ಬಗ್ಗೆ ಈ ಕಂಡಕ್ಟರ್ ಏನು ಫೋನ್ ಮಾಡ್ತಾನೆ ಚೇತನ್ಗೆ, ಮಾಡಿದಾಗ ಆ ಫೋನ್ ತಗೊಂಡು ಈ ಅಕ್ಷಯ್ ಕೂಡ ಮಾತಾಡ್ದ. ಪ್ಲಸ್ ಆ ಟೈಮ್ನಲ್ಲಿ ಸ್ವಲ್ಪ ವಾಗ್ವಾದ ಆಯಿತು ಅನ್ನೋದು ನಮ್ಮ ಹತ್ರ ಇರೋ ಮಾಹಿತಿ. ಫರ್ದರ್ ಇನ್ವೆಸ್ಟಿಗೇಷನ್ನಲ್ಲಿ ಉಳಿದಿದ್ದೆಲ್ಲ ಗೊತ್ತಾಗುತ್ತೆ. ಈ ಥರ ಏನೋ ಸುಮ್ಮನೆ ಹಾಕ್ತಾ ಇದ್ದಾರೆ, ಗಾಂಜಾ ಸೇವನೆ ಮಾಡಿ ಅದು ಮಾಡಿ ಇದು ಮಾಡಿ. ಇನ್ನೂ ಯಾವುದು ರಿಪೋರ್ಟ್ಸೇ ಬಂದಿಲ್ಲ ಅವ್ರದ್ದೆಲ್ಲ. ಏನು ನಾವು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ಕಳಿಸ್ತೀವಿ, ಅದು ಯಾವುದೇ FSL ರಿಪೋರ್ಟ್ಸ್ ಬಂದಿಲ್ಲ. ಸೊ ಈ ಥರ ಊಹಾಪೋಹದ ವಿಷಯಗಳು ಹೇಳೋದು ಅವಾಯ್ಡ್ ಮಾಡಿದ್ರೆ ತುಂಬ ಬೆಟರ್. ಯಾಕೆಂದರೆ ಈ ಥರ ಹೇಳೋದ್ರಿಂದ ಸೊಸೈಟಿನಲ್ಲಿ ಅನ್ನೆಸೆಸರಿ ಒಂದು ಪ್ಯಾನಿಕ್ ಸೃಷ್ಟಿ ಮಾಡ್ದಂಗೆ. ಆಮೇಲೆ ಕೆಲವು ಕೇಸ್ಗಳೆಲ್ಲ ಇದೆ, ಹಳೆ ಕೇಸ್ಗಳು 307 ಅಂಥದ್ದೆಲ್ಲ. ಮತ್ತು ಇವನು ಈ ಮನೀಶು, ಚೇತನ್ ಮೇಲೆ ಕೂಡ, ಮನೀಶ್ ಮೇಲೆ ಕೂಡ ಹಳೇದು ಯಾವುದೋ ಒಂದು ಕೇಸ್ ಇದೆ. ಇದೇ ಥರ ಪರಿಚಯ ಇದೆ, ಇವ್ರಿಗೆಲ್ಲರಿಗೂ ಪರಿಚಯ ಇದೆ. ಒಟ್ಟಿಗೆ ಕೆಲಸ ಎಲ್ಲ ಮಾಡಿದ್ದಾರೆ. ಕೆಲವು ವಿಷಯದಲ್ಲಿ ಎಲ್ಲರೂ ಪರಿಚಯಿಸ್ತಾರೆ. ಒಂದೇ ಊರಿನವ್ರು ಎಲ್ಲರೂ, ಈಗ ಆ ಕಲ್ಲೇಗ ಏರಿಯಾದವ್ರೆ ಎಲ್ಲರೂ. ನನ್ನ ಹತ್ರ ಆ ಮಾಹಿತಿ ಇಲ್ಲ ಆಸ್ ಆಫ್ ನೌ. ಫರ್ದರ್ ಗೊತ್ತಾದ್ರೆ ತಿಳಿಸ್ತೀವಿ. ಅಂಡ್ ಇಫ್ ದರ್ ಇಸ್ ಎನಿಥಿಂಗ್ ವಿ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಅಕ್ಷಯ್ ಟೀಮು ಲಾಸ್ಟ್ ದಸರಾ ಟೈಮಲ್ಲಿ ಏನೋ ಒಂದು ಕಿರಿಕ್ ಮಾಡ್ಕೊಂಡಿದ್ರು, ಒಂದು ಹುಲಿವೇಷ ಸ್ಪರ್ಧೆ ಕೂಟದಲ್ಲಿ ಅಂತ ಒಂದು ಇದು, ಅಲ್ಲಿ ಪ್ರೈಸ್ ವಿಚಾರದಲ್ಲಿ ಗಲಾಟೆ ಆಗಿತ್ತು. ಅವ್ರ ತಂಡ ವಿಚಾರ ಮಾಡ್ತೀವಿ ಅಂಥದ್ದೇನಾದ್ರು ಇದ್ರೆ. ಸರ್, 3 ಪರ್ಸನ್ಸ್ ಇನ್ವಾಲ್ವ್ ಆಗಿದ್ದಾರೆ. ಇವರಂತೆ ಬೇರೆ ಏನಾದರೂ ಇನ್ಫ್ಲೂಯೆನ್ಸಸ್ ಇದೆ ನೋಡಬೇಕು. ಈಗ ಆಸ್ ಆಫ್ ನೌ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಏನು ಅರೆಸ್ಟ್ ಮಾಡ್ಬೇಕು ಅದು ಮಾಡಿದ್ದೀವಿ. ಫರ್ದರ್ ಏನಾದರೂ ಇದ್ರೆ ವಿಲ್ ಟೇಕ್ ನೆಸೆಸರಿ ಆಕ್ಷನ್.